ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸರ್ಪ್ರೈಸ್ ರೈಡು. ಬನ್ನಿ ಹೋಗೋಣ. ಗಾಡಿಯೊಳಗೆ ಹೊಸದಾಗಿ ಟೆಸ್ಟ್ಮೆಂಟ್ ಬೇರೆ ತಗೊಂಡಿದ್ದೀನಿ. ಅದ್ರಲ್ಲಿ ವಿಡಿಯೋ ಮಾಡೋಣ. ಹೆಂಗ್ ಬೋಗ್ತಾನೆ ನೋಡೋಣ, ಯಾವ ತರ ಪಾಯಿಂಟ್ ಆಫ್ ವ್ಯೂ ಬೋಗ್ತಾನೆ ನೋಡೋಣ, ಯಾವ ತರ ವಿಡಿಯೋ ಬೋಗ್ತಾನೆ ನೋಡೋಣ. ಬನ್ನಿ ವಿಡಿಯೋ ಒಳಗೋಣ. ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಜಿ ರಾವ್ ಬಿರಿಯಾನಿ. ಮುಗೀತು ನಮ್ಮ ಪಯಣ. ಎಸ್ ಜಿ ರಾವ್ ಹೋಟ್ಲು ಪಾಸ್. ಅಲ್ಲಿ ಮನೆಗೆ ಹೋಗಿ ಮನೆಗೆ ತಿನ್ನೋಣ. ಇವತ್ತು ನಮ್ಮ ಮನೇಲೆ ನಾವು ಕುಕ್ ಮಾಡ್ತಾ ಇದೀವಿ. ಆಚೆ ಹೋಗಿ ತಿಂತಾ ಇಲ್ಲ. ಆಚೆ ತುಂಬಾ ತಿಂದ್ರೆ ದೇಹಕ್ಕೆ ಹಾನಿಕರ, ಜೀವಕ್ಕೆ ಹಾನಿಕರ ಅಂತ. ಅದಕ್ಕೆ ನಮ್ಮ ಅಮ್ಮ ನನಗೆ ಬುದ್ಧಿವಾದ ಹೇಳಿ ಮನೇಲಿ ನಾನ್ ವೆಜ್ ಮಾಡೋ ಏನೋ ಪ್ರಕ್ರಿಯೆ ಹೇಳ್ಕೊಡ್ತಾರೆ, ಹೆಂಗ್ ಮಾಡೋದು ಅಂತ. ತಂದಿರೋದು 1.5 kg ಮಟನ್. ಅದ್ರಲ್ಲಿ ಮಾಡ್ತಾ ಇದೀವಿ 2 ಐಟಮ್. ಏನಂತಂದ್ರೆ ಮಟನ್ ಗ್ರೇವಿ ಮತ್ತೆ ಮಟನ್ ಸಾರು. ನೋಡಿ ಮೊದಲನೇ ಸ್ಟೆಪ್ ಗ್ಯಾಸ್ ಎಲ್ಲ ಆನ್ ಮಾಡ್ಕೊಳ್ರಿ. ಅದೆಲ್ಲ ಹೇಳ್ಕೊಡಲ್ಲ. ನಮ್ಮ ಅಮ್ಮ ಹಾಕ್ತವ್ರೆ ಎಣ್ಣೆ. ಕುಡಿಯೋ ಎಣ್ಣೆ ಅಲ್ಲ, ಅಡ್ಗೆ ಮಾಡೋ ಎಣ್ಣೆ. ಇವಾಗ ತಂದಿರೋ ಮಟನ್ ಬೇಯಿಸ್ಕೊಳಕ್ಕೆ ಫಸ್ಟ್ ಎಣ್ಣೆ ಹಾಕಿ, ನೆಕ್ಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಳಕ್ಕೆ ಈರುಳ್ಳಿ ಹಾಕಿ, ಮನೇಲಿ ಟ್ರೈ ಮಾಡಿ ನೋಡಿ. ನಮ್ಮ ಅಮ್ಮ ಮಸ್ತಾಗಿ ಮಾಡ್ತಾರೆ ನಾನ್ ವೆಜ್ ಎಲ್ಲ. ಅದ್ರ 4 ಐಟಮ್ ಮಾಡೋದು ಕಡಕ್ ಆಗಿ ಮಾಡ್ತಾರೆ. ನೋಡಿ ಇವಾಗ ಇದನ್ನ ಪೂರ್ತಿ ಒಂದೇ ಸತಿ ಬೇಯಿಸ್ಕೊಂಡ್ಬಿಡೋ ತಲೆ ಮಾಂಸನ. ಅದ್ರಲ್ಲಿ ಆಮೇಲೆ ಸಪ್ರೇಟ್ ಮಾಡ್ಕೊಳ್ಳೋದು. ಅರ್ಧ ಫ್ರೈಗೆ, ಅರ್ಧ ಸಾರ್ಗೆ. ಮಸ್ತಾಗೈತೆ ತಲೆ ಮಾಂಸ. ಕಣ್ಣು ತೋರಿಸಿ. ಕಣ್ಣು ತಿಂದ್ರೆ ಕಣ್ಣಿಗೆ ಒಳ್ಳೇದು, ನಾಲ್ಗೆ ತಿಂದ್ರೆ ನಾಲ್ಗೆಗೆ ಒಳ್ಳೇದು, ಬ್ರೈನ್ ತಿಂದ್ರೆ ಬ್ರೈನ್ ಒಳ್ಳೇದು. ಇಲ್ಲಿ ನೋಡಿ ಕಣ್ಣು. ಮೇಲ್ಗಡೆಯಿಂದ ಸ್ವಲ್ಪ ನೀರು ಬಿಟ್ಕೊಂಡು ಕರೆಕ್ಟಾಗಿ ಈವನ್ ಆಗಿ ಬಾಯ್ಲ್ ಆಯ್ತದೆ ಅಂತ ನಮ್ಮ ಅಮ್ಮನ ಒಂದು ಐಡಿಯಾ. ನಮಗೆ ಅಡಿಗೆ ಅಷ್ಟಕ್ಕಷ್ಟೇ. ಬರೀ ಮ್ಯಾಗಿ ಮಾಡ್ತೀವಿ ನಾವು ಅಷ್ಟೇ. ಇವಾಗ ತಪ್ಪಲೆ ಹಾಕಿ ಮುಚ್ಚಿಬಿಟ್ರೆ ಒಂದು 10 ಮಿನಿಟ್ಸ್ ಬಿಟ್ಬಿಟ್ರೆ ಬಾಯ್ಲ್ ಆಗಿಬಿಡ್ತದೆ. ನೆಕ್ಸ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಬಾಯ್ಲ್ ಮಾಡೋದು ಹೆಂಗೆ ಅಂತ. ಗಾಯ್ಸ್, ಇವಾಗ ಮಟನ್ ಬಾಯ್ಲಿಂಗ್ ಆಗಿ ಮುಗಿಯೋ ಸ್ಥಿತಿಗೆ ಬಂದಿದೆ. ತಲೆ ಮಾಂಸ ಇವಾಗ ರುಬ್ಕೊಳ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಸಾಂಬಾರ್ಗೆ. ಸಾರಿ, ಇದು ಫ್ರೈಗೆ ಅಂತ ನಾವು ಅಮ್ಮ ನಾನು ಮಿಸ್ಟೇಕ್ ಹೇಳ್ಬಿಟ್ಟಿದ್ದೀನಿ. ಇದು ಫ್ರೈಗೆ. ನೋಡಿ ಏನೇನು ಹಾಕಿದ್ದಾರೆ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ, ಮೆಣಸು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನೆಲ್ಲ ಹಾಕೊಂಡು ರುಬ್ಕೊಂಡ್ರೆ ಮಸಾಲೆಗೆ ಆಯ್ತದೆ, ಫ್ರೈಗೆ ಆಯ್ತದೆ. ಅದೇ ಥರ ಸಾಂಬಾರ್ಗೆ ಬೇಕು ಅಂತಂದರೆ ಇದರಲ್ಲಿ ಏನು ಮಿಸ್ಸಿಂಗ್ ಸಾಂಬಾರಲ್ಲಿ ಅಂತಂದರೆ ಕೊಬ್ಬರಿ ಹಾಕೋರೆ, ಅದ್ರಲ್ಲಿ ಕೊಬ್ಬರಿ ಹಾಕಿಲ್ಲ. ಅದರಲ್ಲಿ ಚಕ್ಕೆ ಲವಂಗ ಎಲ್ಲ ಹಾಕೋ, ಇದ್ರಲ್ಲಿ ಹಾಕಿಲ್ಲ. ಇದೇನೋ ಹೊಸ ಮೆಣಸಿನ್ಕಾಯಿ ಹಾಕೋ ನಮ್ಮ ಅಮ್ಮ. ಚಿಕ್ಕದು ಹೆವಿ ಖಾರ ಇರ್ತದಂತೆ. ನಮ್ಮ ಅಕ್ಕ ಊರಿಂದ ಕೊಟ್ಟು ಕಳ್ಸೋರೆ ಆ ಥರದ್ದು. ಅದು ಮಿನಿ ಮೆಣಸಿನ್ಕಾಯಿ. ಚಿಕ್ಕದು ಹೆಸರು ಮಾತ್ರ. ಕೀರ್ತಿ ಚಿಕ್ಕದು, ಮೂರ್ತಿ ದೊಡ್ಡದದು. ಇವಾಗ ನೆಕ್ಸ್ಟು ರುಬ್ಬೋ ಕಾರ್ಯಕ್ರಮ. ಇವಾಗ ರುಬ್ಕೊಳ್ಳೋಕ್ಕೆ ನಾವು ಪ್ರೋಗ್ರಾಮ್ ರೆಡಿ ಮಾಡ್ತಾ ಇದೀವಿ. ಇದು ಸಾಂಬಾರ್ಗೆ ರುಬ್ಕೊಳ್ಳೋದು. ಒಂದೇ ಸತಿ ಹಾಕಿ ನುಣ್ಣಗೆ ರುಬ್ಕೊಬೇಕು. ನನಗೇನು ಅಷ್ಟೊಂದು ನಾಲೆಜ್ ಗೊತ್ತಿಲ್ಲ. ನಮ್ಮ ಅಮ್ಮ ನೆಕ್ಸ್ಟ್ ಹೇಳ್ತಾರೆ ಏನಂತ. ಇದು ಸಾರಿಗೆ ರುಬ್ಕೊಂಡಿರೋದು ಮಸಾಲೆ. ನೋಡಿ ಯಾವ ಕಲರ್ ಬಂದಿದೆ, ಆರೆಂಜ್ ಕಲರ್ ಇದೆ. ಇವಾಗ ಸಾಲ್ಗೆ ರೆಡಿ ಮಾಡ್ಕೊಂತವೆ.
ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸಾಲ್ಗೆ ನಾವು 1.5 kg ಮಟನಲ್ಲಿ 1 kg ಮಟನ್ ತಲೆ ಮಾಂಸ ತಕ್ಕೊಂಡಿದ್ದೀವಿ ಸಾರು ಮಾಡೋದಕ್ಕೆ. ಅದಕ್ಕೆ ಪ್ರಿಪ್ರೇಷನ್ಸ್ ರೆಡಿ ಆಗ್ತೈತೆ. ಆಸ್ ಐ ಆಮ್ ಅನ್ಎಜುಕೇಟೆಡ್ ಕಿಚನ್ ಪರ್ಸನ್. ಇವಾಗ ನಮ್ಮಮ್ಮ ಟೇಕ್ ಓವರ್ ಮಾಡಿದ್ದ ಮೈಕ್ನ. ನಮ್ಮಮ್ಮ ಹೇಳ್ತಾರೆ ಇವಾಗ ಏನೇನು ಹಾಕ್ತಾವೆ ಅಂತ. ಅರಿಶಿನ, ಇದು ಸಬ್ಸಕ್ಕಿ ಸೊಪ್ಪು, ಮೆಣಸಿನ ಪುಡಿ, ಅಚ್ಚಾರದ ಖಾರ ಪುಡಿ 2.5 ಸ್ಪೂನ್, ಧನಿಯಾ ಪುಡಿ 1.5 ಸ್ಪೂನ್, ಇದು ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಯ್ದಿರೋ ಮಟನ್ ಇದು. ಕುಕ್ಕರಲ್ಲಿ ಹಾಕಿದರೆ ಬೆಂದ್ಬಿಡುತ್ತೆ, ಕೈಗೆ ಸಿಗಲ್ಲ. ಅದಕ್ಕೆ ಅರ್ಧ ಬೇಯಿಸ್ಕೊಂಡಿದ್ದೀವಿ. ಇದು ನಂಗೆ ಕೊಟ್ಟೋಲ್ ಹಾಕೊಂಡು ತಿಂದ್ರು ಮಸ್ತಾಗಿದ್ರೆ ಹಾಕೊಂಡು ತಿಂದ್ರು ಚೆನ್ನಾಗಿರುತ್ತೆ. ಕುಡಿದ್ರೆ ಇದು ಕಾಲ್ ಸೂಪು, ತಲೆ ಸೂಪ್, ಇದು ತಲೆ ಮಾಂಸದ ಸೂಪು ಮಸ್ತಾಗಿರ್ತದೆ. ಕುಡಿದ್ರೆ ರುಬ್ಬಿರೋ ಮಸಾಲೆ ಈಗ ಬಗ್ಗಿಸ್ತಾ ಇದ್ದೀನಿ. ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಬಿಟ್ಕೊಂಡು, ನಮ್ಗೆ ಎಷ್ಟು ತೆಳ್ಳಗೆ ನೀರು ಬೇಕೋ ಅಷ್ಟು ನೀರು ಬಿಟ್ಕೋಬೇಕು. ಇದು ಮುದ್ದೆಗೂ ಉಪ್ಪಿಸ್ಕೋಬೋದು, ಚಪಾತಿಗೂ ಉಪ್ಪಿಸ್ಕೋಬೋದು, ಅನ್ನಕ್ಕೂ ಉಪ್ಪಿಸ್ಕೋಬೋದು. ಅಷ್ಟೇ. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಮಸಾಲೆ ವಾಸನೆ ಎಲ್ಲ ಹೋದ್ಮೇಲೆ ಒಂದು ಸ್ವಲ್ಪ 10 ಮಿನಿಟ್ಸ್ ಬೆಂದರೆ ಸಾಕು. ಇದು ಮಟನ್ ಬೆಂದಿರೋ ನೀರು ಅದಕ್ಕೆ ಬಿಡಬೇಕು. ಹಂಗೆ ಕುಡಿದು ಮಸ್ತಾಗಿರ್ತದೆ. ಹಂಗೆ ಕುಡಿದ್ರೂ ಚೆನ್ನಾಗಿರುತ್ತೆ. ದೋಸೆಗೆ ಇದಕ್ಕೆ ಮಸಾಲೆ ಸಾಂಬಾರು ಮಾಡಿದ್ರೆ ದೋಸೆಗೆ ಎಲ್ಲ ಚೆಂದ. ಇನ್ನು ಇದು ಮುಚ್ಚಳ ಹಾಕಿ ಮುಚ್ಚಿಗೆ ಬಿಡಬೇಕು 10 ನಿಮಿಷ. ಇದು ತಲೆ ಮಟನ್ ಫ್ರೈ. ಇದು ಫ್ರೈ ಹಾಕಿರೋ ಸಾಮಾನುಗಳು ನೋಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ, ಮೆಣಸು, ಈರುಳ್ಳಿ, 1 ಟಮಾಟ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಎಣ್ಣೆ ಹಾಕಬೇಕೀಗ. ನಿಮ್ಗೆ ಎಷ್ಟು ಬೆಣ್ಣೆ ಇಟ್ಟು ಅಷ್ಟು ಎಣ್ಣೆ ಬಿಟ್ಕೋಬೇಕು. ಈಗ ಈರುಳ್ಳಿ ಫ್ರೈಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮಾಡ್ಕೋಬೇಕು. ಆಮೇಲೆ ಟಮಾಟ ಬಿಡಬೇಕು. ಇದು ಸ್ವಲ್ಪ ಧನಿಯಾ 1 ಸ್ಪೂನಷ್ಟು ಬಿಟ್ಕೋಬೇಕು. ಸ್ವಲ್ಪ ಸಬ್ಸಕ್ಕಿ ಸೊಪ್ಪು ಬೇಯಿಸಕ್ಕೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ಹಾಕ್ಕೋಬೇಕು ಸ್ವಲ್ಪ. ಎಣ್ಣೆ ಜಾಸ್ತಿ ಹಾಕಿಲ್ಲ, ದೇಹಕ್ಕೆ ಒಳ್ಳೆಯದಿಲ್ಲ ಎಣ್ಣೆ. ನಿಮ್ಗೆ ಇಷ್ಟ ಬೇಕಾದರೆ ಜಾಸ್ತಿ ಬಿಡ್ಕೋಬೋದು. ನಮ್ಮನೆಗೆ ಎಣ್ಣೆ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಬಿಟ್ಕೊಂಡಿದ್ದೀನಿ. ಆಗಲೇ ಇದು ಫ್ರೈದು ಮಸಾಲ ರುಬ್ಕೊಂಡಿದ್ರಲ್ಲ,
ಅದು ಬಿಡ್ತಾ ಇದ್ದೀನಿ ಈಗ. ಈಗ ಸ್ವಲ್ಪ ಮಸಾಲೆ ಫ್ರೈ ಆಗಿದೆ. ಈಗ ಇದು ಮಟನ್ ಬೆಂದ್ಕೊಂಡಿದ್ವಲ್ಲ ಅದೆಲ್ಲ ಬಿಡಬೇಕು ಇದಕ್ಕೆ. ಇದು ಮಸಾಲೆ ರುಬ್ಕೊಂಡಿದ್ರು ನೀರು ಅದನ್ನು ಹಾಕ್ಕೋಬೇಕು. ನಿಮ್ಗೆ ರುಚಿಗೆ ತಕ್ಕ ಉಪ್ಪು ಬೇವಂದಾಗ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕ ಉಪ್ಪು ಬೆಂದಾಗ ಸ್ವಲ್ಪ ಹಾಕೊಂಡಿದ್ದೀನಿ. ಚೂರು ಸ್ವಲ್ಪ ನಿಮ್ಗೆ ನಾಳೆಗೆ ಎಷ್ಟಾಗುತ್ತೋ ಅಷ್ಟು. ಈ ತರ ಮಾಡಿ ನೋಡ್ರಿ, ಇಷ್ಟ ಆಗತ್ತೆ ನಿಮ್ಗೆ. ಇದು ಗೋಡಂಬಿ ಅದು ಇದು ಏನು ನಾನು ರುಬ್ಬ ಹಾಕ್ಲಿಲ್ಲ, ಕೈ ಮಸಾಲೆ ಅಷ್ಟೇ. ಒಂದ್ ಸ್ವಲ್ಪ ಹೊತ್ತು ಬೆಂದ್ರೆ ಮಸಾಲೆ ಜೊತೆಗೆ ಸಾಕು. ಈಗ ಬನ್ನಿ, ಈಗ ಸಾಂಬಾರೇನಾಗಿದೆ ನೋಡೋಣ. ಸಾಂಬಾರ್ ಕುದೀತಾ ಇದೆ. ಈಗ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ, ಇಲ್ಲ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಬಿಟ್ಕೊಳ್ಳಿ. ಸಾಂಬಾರು ನಮ್ಮ ಮನೆಗೆ ಗಟ್ಟಿ ಸಾಂಬಾರ್ ತಿನ್ನಲ್ಲ, ಅದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮಸ್ತಾಗಿ ರೆಡಿ ಆಗೈತೆ ತಲೆ ಮಾಂಸ ಫ್ರೈ, ತಲೆ ಮಾಂಸ ಸಾರು. ಇವಾಗ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ಹೇಗಿರುತ್ತೆ ಅಂತ. ನಮ್ಮ ಅಮ್ಮ ಕೈ ರುಚಿ ನಾನು ತಿಂದಿದ್ದೀನಿ, ಮಸ್ತಾಗಿರ್ತದೆ. ಇವತ್ತು ಹೇಗೆ ಮಾಡಿದ್ದು ಅಂತ ನೋಡೋಣ ಬನ್ನಿ, ರುಚಿ ನೋಡೋಣ. ಇವಾಗ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾಲ್ಗೆ ಪೀಸು ಮಸ್ತಾಗಿದೆ. ಇದೇ ಥರ ಫುಡ್ ಕಂಟೆಂಟ್ ವಿಡಿಯೋಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪೀಸ್ ಔಟ್. ಮಸ್ತಾಗಿ ತಿಂದು ಮಜಾ ಮಾಡಿ.